ನಾಳೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಸರ್ ನಾಳೆ ಸಂಸದರ ಸಭೆ ಕರೆದಿದ್ದೀರಾ ಡೆಲ್ಲಿಯಲ್ಲಿ? ನಾಳೆ ಸಂಸತ್ ಸದಸ್ಯರ ಸಭೆಯನ್ನು ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮುಂದಟ್ಟು ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೆಲವು ಅನೇಕ ವಿಚಾರಗಳನ್ನು ಡ್ಯಾಮ್ಗಳ ಪರಿಸ್ಥಿತಿ, ಕೆಲವು ಅನೇಕ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರದಿದೆ. ಯಾವುದಾದ್ರು ಬಾಕಿ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಅಂತೇಳಿ ಎಲ್ಲ ಧ್ವನಿ ಅವರೆಲ್ಲ ರಾಜ್ಯದ ಪರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಒಟ್ಟಾಗಿ ಅದನ್ನು ಕರೆದಿದ್ದೀನಿ. ಆಮೇಲೆ 13ನೇ ತಾರೀಕಿಂದ ಸೆಷನ್ ಪ್ರಾರಂಭ ಮಾಡ್ತೀವಿ. 13, 14, ಆಮೇಲೆ 15 ನಮ್ಮ ಇಂಡಿಪೆಂಡೆನ್ಸ್ ಡೇ ಇದೆ. ಅದಾದಮೇಲೆ ಒಂದು 10 ದಿನ ಅಸೆಂಬ್ಲಿ ನಡೀತದೆ. ಸರ್ ಯಾರ್ಯಾರು ಭಾಗಿಯಾಗಬಹುದು ಸರ್? ಯೂನಿಯನ್ ಮಿನಿಸ್ಟರ್ಸ್ ಭಾಗಿಯಾಗ್ತಾರಾ? ನಾನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಪ್ರಧಾನಿಗೆ, ಸೋಮಣ್ಣಗೆ ಹೇಳಿದ್ದೀನಿ. ಇನ್ನು ನನಗೆ ಕುಮಾರಸ್ವಾಮಿನ ಮಾತಾಡೋಕ್ಕಾಗಿಲ್ಲ, ಶೋಭಾ ಅವ್ರಿಗೂ ಮಾತಾಡೋಕ್ಕಾಗಿಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಧಾನ ಅವರು ಅದೇ ಈ ಒಂದು ಡಿಸ್ಕಷನ್ ಬಗ್ಗೆ ಅವರು ಚರ್ಚೆ ಮಾಡ್ತಾಯಿದ್ರು. ಡಿಸ್ಕಷನ್ ಯಾಕೆಂದರೆ ಅವರೇ ಜವಾಬ್ದಾರಿ ತೆಗೆದುಕೊಂಡಿರೋದ್ರಿಂದ ಎಲ್ಲರಿಗೂ ಹೇಳಿದ್ದೀನಿ ನಾನು. ಸರ್ ಮಂಗಳವಾರ ವಿಸ್ತರಣೆ ಸಂಬಂಧ ಸಭೆ ಇದೆ ಸರ್ ಹೈಕಮಾಂಡ್ ನಾಯಕರ ಜೊತೆ. ಸಾಹೇಬ್ರ 29 ತಪ್ಪಿಸ್ಬೇಡ್ರಿ ಸಾಹೇಬ್ರ 29